ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕೃಷ್ಣ ಟ್ಯಾರೆಟ್ ರೀಡಿಂಗ್. ನಾನಿವತ್ತು ಟ್ವಿನ್ ಫ್ಲೇಮ್ ಎನರ್ಜಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಡಿ ಎಮ್ ಎನರ್ಜಿ ಮತ್ತು ಡಿ ಎಫ್ ಎನರ್ಜಿ. ಓಕೆ, ಸೊ ಡಿ ಎಮ್ ಎನರ್ಜಿ ಹೇಗಿದೆ ಅಂತ ನೋಡೋಣ. ಸೊ ಟ್ವಿನ್ ಫ್ಲೇಮ್ ಅಂದರೆ ಏನಂತ ಗೊತ್ತಿಲ್ಲ ಅಂದ್ರೆ ಫಸ್ಟು ಟ್ವಿನ್ ಫ್ಲೇಮ್ ವಿಡಿಯೋಸ್ ನೋಡಿ. ಯಾಕೆಂದರೆ ನಮ್ಮ ಲೈಫಲ್ಲಿ ನಾವು 3 ಜನದ ಜೊತೆ ಡೀಲ್ ಮಾಡ್ತಿರ್ತೀವಿ: ಕಾರ್ಮಿಕ್, ಸೋಲ್ಮೇಟ್ ಮತ್ತು ಟ್ವಿನ್ ಫ್ಲೇಮ್. ಸೊ ಪ್ರತಿಯೊಬ್ಬರಿಗೂ ಈ 3 ಜನನೂ ಇರ್ತಾರೆ ಲೈಫಲ್ಲಿ. ಸೊ ನಾನು ಇದನ್ನು ಫಸ್ಟ್ ಇವತ್ತು ರೀಡಿಂಗು ಡಿ ಎಫ್ ಮಾಡ್ತಾಯಿದ್ದೀನಿ. Nine of Cups. Okay. ಸೊ ಡಿ ಎಫ್ ನಿಮ್ಮ ಲೈಫ್ ಒಳಗೆ ತುಂಬ ಚೆನ್ನಾಗಿದೆ. ಓಕೆ, ಬಾಟಮ್ ಆಫ್ ದಿ ಡೆಕ್ 9 ಆಫ್ ಕಪ್ಸ್ ಇದೆ, ಕಿಂಗ್ ಆಫ್ ಸೋರ್ಡ್ಸ್, 6 ಆಫ್ ಕಪ್ಸ್, ದಿ ಹೈರೋಫೆಂಟ್. ಓಕೆ, ದಿ ಟವರ್. ನಿಮ್ಮ ಲೈಫ್ ಒಳಗೆ ಏನು ಟವರ್ ಮೂಮೆಂಟ್ ಇತ್ತು, ಈಗ ಪಾಸ್ಟ್ ಒಳಗೆ ಏನು ನೀವು ಡೀಲ್ ಮಾಡ್ತಿದ್ರಿ, ಕಾರ್ಮಿಕ್ ಜೊತೆ ಡೀಲ್ ಮಾಡ್ತಿದ್ರು, ಸೋಲ್ಮೇಟ್ ಜೊತೆ, ಯಾರ ಜೊತೆ ಡೀಲ್ ಮಾಡ್ತೀರಿ. ಓಕೆ, ನಿಮ್ಮ ಲೈಫ್ ಸಿಚುವೇಶನ್, ಐ ಥಿಂಕ್ ಇದು ಕಾರ್ಮಿಕ್ ಸಿಚುವೇಶನ್ ಇರ್ಬೋದು ನಿಮ್ಮ ಲೈಫ್ ಒಳಗೆ. ಸೊ ಯಾವುದೋ ಒಂದು ತುಂಬಾ ಟಫ್ ಸಿಚುವೇಶನ್ನಿಂದ ನೀವು ಹೊರಗೆ ಬಂದಿದ್ದೀರ. ಅದರಿಂದ ತುಂಬ ಕಷ್ಟಪಟ್ಟು ಬಿಡಿಸ್ಕೊಂಡು ಬಂದಿದ್ದೀರ. ಓಕೆ, ನಿಮ್ಗೆ ಇಷ್ಟ ಇಲ್ಲದೇ ಆ ಸಿಚುವೇಶನ್ನಲ್ಲಿ ನೀವು ಇದ್ರಿ. ಓಕೆ, ಯಾಕೆ ಅಂದರೆ ಇರಲೇಬೇಕು. ಯಾಕಂದರೆ ನಾವು ಪಾಸ್ಟ್ ಲೈಫ್ ಒಳಗೆ ಯಾರ ಜೊತೆ ಏನು ಬಾಂಡಿಂಗ್ ಇರುತ್ತೆ, ನಮ್ಮದು ಏನು ಕಾರ್ಮಿಕ್ ಬಾಂಡಿಂಗ್ ಇರುತ್ತೆ. ಕಾರ್ಮಿಕ್ ಮೀನ್ಸ್ ಕರ್ಮದ ಬಾಂಡಿಂಗ್. ನಾವು ಏನು ಪಾಸ್ಟ್ ಒಳಗೆ ನಮ್ದು ಏನು ಕರ್ಮ ಇರುತ್ತೋ ಅದನ್ನು ನಾವು ಈ ಜನ್ಮದಲ್ಲಿ ನಾವು ಕ್ಲಿಯರ್ ಮಾಡಲೇಬೇಕು. ಪ್ರತಿಯೊಬ್ಬರು ರೀಸನ್ನಿಗೂ ನಾವು ಏನು ಹುಟ್ಟಿರ್ತೀವಿ, ನಮ್ಮದು ಪ್ರತಿಯೊಂದು ರೀಸನ್ನಿಗೂ ಒಂದು ನಮ್ಮ ಹುಟ್ಟಿಗೆ ಒಂದು ರೀಸನ್ ಇರುತ್ತೆ. ಸೊ ಅದರೊಳಗೆ ನೀವು ಏನೀಗ ಕಾರ್ಮಿಕ್ ಸಿಚುವೇಶನ್ ಇತ್ತು ನಿಮ್ಮದು ಟ್ವಿನ್ ಜರ್ನಿ ಒಳಗೆ, ಕಾರ್ಮಿಕ್ ನಮ್ಮ ಲೈಫ್ ಒಳಗೆ ತುಂಬ ಇಂಪಾರ್ಟೆಂಟ್ ರೋಲ್. ಸೊ ಅದು ಎಲ್ಲ ನಿಮ್ಮದು ಕ್ಲಿಯರ್ ಆಗಿದೆ, ಟವರ್ ಮೂಮೆಂಟ್ ಬಂದಿದೆ. ಸೊ ನಿಮ್ಮದೀಗ ಯಾವುದೇ ಕಾರ್ಮಿಕ್ ಬಾಂಡಿಂಗ್ ಇಲ್ಲ. ಓಕೆ, ಜೊತೆಗೆ ಈಗ ನೀವು ದಿ ಹೈರೋಫೆಂಟ್. ಸೊ ಟ್ವಿನ್ ಜರ್ನಿಲಿ ಇದ್ದವ್ರಿಗೆ ಯಾರಾದರೂ ಮದುವೆ ಆಗಿಲ್ಲ ಅಂದರೆ ನೀವು ಮದುವೆ ಆಗೋ ಚಾನ್ಸ್ ಇದೆ, ತುಂಬ ಚಾನ್ಸ್ ಇದೆ. ಓಕೆ, 6 ಆಫ್ ಕಪ್, 9 ಆಫ್ ಕಪ್ಸ್, ದಿ ಹೈರೋಫೆಂಟ್, ಮದುವೆ ಆಗೋ ಚಾನ್ಸ್ ಇದೆ. ಜೊತೆಗೆ ನಿಮ್ಮ ಪಾಸ್ಟ್ ಅಂದರೆ ಮೆಮೊರೀಸ್, ನಿಮ್ಮ ಪಾಸ್ಟ್ ಮೆಮೊರೀಸ್ ಇರಲಿ, ನಿಮ್ಮ ಫ್ರೆಂಡ್ಸ್ ಇರಲಿ, ಆ ಥರ ನಿಮಗೆ ಸಿಗ್ತಾರೆ. ಜೊತೆಗೆ ನಿಮಗೆ 9 ಆಫ್ ಕಪ್ಸ್ ಅಂದರೆ ಹ್ಯಾಪಿ ಫ್ಯಾಮಿಲಿ. ಒಂದು ವೇಳೆ ನೀವು ಮ್ಯಾರಿಡ್ ಆಗಿದ್ರು, ಟ್ವಿನ್ ಫ್ಲೇಮ್ ಜರ್ನಿಲಿದ್ದರು, ನಿಮಗೆ ಒಂದು ಹ್ಯಾಪಿ ಫ್ಯಾಮಿಲಿ ಸಿಗುತ್ತೆ. ನಿಮಗೆ ಏನು ಈಗ ಈ ಸಿಚುವೇಶನ್ನಿಂದ ನಿಮಗೆ ಲೈಫ್ ಒಳಗೆ ಏನೆಲ್ಲ ನೀವು ಕಳ್ಕೊಂಡಿದ್ರಿ, ಮತ್ತೀಗ ಅದನ್ನೆಲ್ಲ ಪಡ್ಕೊತೀರ ನೀವು. ಫಸ್ಟ್ ಯಾವುದು ಒಂದು ಲೈಫ್ ಸಿಚುವೇಶನಲ್ಲಿ ನಾನು ಫಸ್ಟ್ ತುಂಬ ಚೆನ್ನಾಗಿದೆ, ಈಗ ಹಿಂಗಾಯಿತು, ಇಷ್ಟು ದಿನದಿಂದ ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ, ಯಾವಾಗ ಮತ್ತೆ ನಮ್ಮ ಲೈಫ್ ಸರಿ ಹೋಗ್ಬೋದು ಅಂತ. ಸೊ ಬಾಟಮ್ ಆಫ್ ದಿ ಡೆಕ್ 9 ಆಫ್ ಕಪ್ಸ್ ಇದೆ, ತುಂಬ ಚೆನ್ನಾಗಿದ್ದೀರ. ಈಗ ನೀವು ಕಿಂಗ್ ಆಫ್ ಸೋರ್ಡ್ಸ್ ಎನರ್ಜಿಲಿದ್ದೀರ. ದಿ ಫಸ್ಟ್ ಕಾರ್ಡೇ ದಿ ಹೈರೋಫೆಂಟ್. ಸೊ ನಿಮ್ಮ ಹತ್ರ ಯಾವುದೇ ನೆಗೆಟಿವಿಟಿಗೆ ಈಗ ಚಾನ್ಸೇ ಇಲ್ಲ. ಜೊತೆಗೆ ನೀವು ಬ್ಯಾಲೆನ್ಸ್ ಆಗಿದ್ದೀರ. ನಿಮ್ಮದು ಇನ್ನರ್ ಮ್ಯಾಸ್ಕ್ಯುಲಿನ್ ಆ್ಯಂಡ್ ಫೆಮಿನಿನ್ ಎನರ್ಜಿ ಬ್ಯಾಲೆನ್ಸ್ ಆಗಿದೆ. ಸೊ ನಿಮಗೆ ಗೊತ್ತಾಗಿದೆ ಜರ್ನಿ ಅಂದರೆ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಜೊತೆಗೆ ನಿಮ್ಮದು ಟ್ವಿನ್ ಜರ್ನಿನೂ ಗೊತ್ತಾಗಿದೆ, ಪಾಸ್ಟ್ ಲೈಫ್ ಕನೆಕ್ಷನ್ನು ಗೊತ್ತಾಗಿದೆ ನಿಮಗೆ. ಸೊ ನೀವೀಗ ವೆಯ್ಟು ಸಹ ಮಾಡ್ತಾಯಿಲ್ಲ ನಿಮ್ಮ ಟ್ವಿನ್ನಿಗೋಸ್ಕರ. ನಿಮಗೆ 100% ಶೋರ್ ಇದೆ ಅವರು ಬಂದೇ ಬರ್ತಾರೆ ನಿಮ್ಮ ಹತ್ರ ಅಂತ ನಿಮಗೆ 100% ಶೋರ್ ಇದೆ. ದಿ ಹೈರೋಫೆಂಟ್.
ಜೊತೆಗೆ ನಿಮಗೆ ಇಂಟ್ಯೂಟಿವ್ಲಿ ಅಂದರೆ ಗೈಡೆನ್ಸ್ ಸಿಕ್ಕಿದೆ. ನಿಮ್ಮದು ಇನ್ನರ್ ವರ್ಕ್ ತುಂಬ ಚೆನ್ನಾಗಾಗಿದೆ. ನಿಮಗೆ ಡಿವೈನ್ ಕಡೆಯಿಂದ ಸಿಗ್ನಲ್ ಸಿಕ್ಕಿದೆ. ನಿಮಗೆ ಡ್ರೀಮ್ ಇರ್ಬೋದು ಅಥವಾ ಏಂಜಲ್ಸ್ ಇರ್ಬೋದು, ಯಾವುದು ನಿಮಗೆ ಇಲ್ಲ ನಿಮ್ಮದು ಆ್ಯನ್ಸಿಸ್ಟ್ರ್ ಇರ್ಬೋದು, ಯಾರು ನಿಮಗೆ ತುಂಬ ಕ್ಲಿಯರಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ನೀವು ಏನು, ನಿಮ್ಮದು ಜರ್ನಿ ಏನು, ನೀನು ಯಾಕೆ ಬಂದಿದೆಯಾ, ಈ ರೀತಿ ನಿಮಗೆ ತುಂಬ ಫುಲ್ ತುಂಬಾ ಕ್ಲಿಯರಾಗಿ ನಿಮಗೆ ಗೈಡೆನ್ಸ್ ಸಿಕ್ಕಿದೆ. ಓಕೆ, ಸೊ ಡಿವೈನ್ ಫೆಮಿನೈನ್ ತುಂಬ ಚೆನ್ನಾಗಿದೆ. ನಿಮ್ಮದು ಎನರ್ಜಿ ಹೀಗೆ ಇರಲಿ, ಇನ್ನರ್ ವರ್ಕ್ ಹೀಗೆ ಮಾಡಿ. ಈ ಟವರ್ ಮೂಮೆಂಟ್ನ ಮತ್ತೆ ಯಾವುದೇ ಕಾರಣಕ್ಕೂ ನೆನೆಸ್ಕೋಬೇಡಿ. ಓಕೆ, ಇದರಿಂದ ಡ್ರೈನ್ಡ್ ಫೀಲ್ ಆಗುತ್ತೆ ನಿಮಗೆ. ಓಕೆ, ಡಿವೈನ್ ಫೆಮಿನಿನ್ ಮತ್ತೇನು ಮೆಸೇಜ್ ಬರುತ್ತೆ ನೋಡೋಣ. ಡಿವೈನ್ ಫೆಮಿನಿನ್, ಡಿವೈನ್ ಫೆಮಿನಿನ್, ಕಾಲಿಂಗ್ ಯುವರ್ ಸೋಲ್ಮೇಟ್. ಓಕೆ, ವರ್ತ್ ವೇಟಿಂಗ್. ಓಕೆ, ನಾನು ಒಂದ್ಸಲ ಶಫಲ್ ಮಾಡಿ ರೀಡಿಂಗ್ ಮಾಡ್ತೀನಿ. ಓಕೆ, ಡಿವೈನ್ ಫೆಮಿನೈನ್ ಮತ್ತೇನು ಮೆಸೇಜ್ ಸಿಗೋದಿದೆ ನಿಮಗೆ? ಓಕೆ, ಡಿವೈನ್ ಫೆಮಿನೈನ್ ಮತ್ತೇನು ಮೆಸೇಜ್ ಸಿಗೋದಿದೆ? ಗೈಡೆನ್ಸ್, ಏನೇ ಗೈಡೆನ್ಸ್ ಮೆಸೇಜ್? ಡಿವೈನ್ ಫೆಮಿನೈನ್, ಡಿವೈನ್ ಫೆಮಿನೈನ್. They are meant. ಇನ್ನೊಂದು ಕಾರ್ಡ್, ಡಿವೈನ್ ಫೆಮಿನೈನ್, ಡಿವೈನ್ ಫೆಮಿನೈನ್, ಫೈರ್ ವಾಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಕಾರ್ಡ್ ಶಫಲ್ ಮಾಡಿದ್ದೀನಿ. ಸೊ ಅಪ್ರಿಸಿಯೇಷನ್. ಸೊ ನಿಮಗೆ ಇಲ್ಲಿ ಟವರ್ ಮೂಮೆಂಟ್ ಆಗಿದೆ. ಸೊ ನೀವು ಯಾರನ್ನ ಈಗ ಬಿಟ್ಟು ಬಂದಿದ್ದೀರಲ್ಲ, ಸೊ ಇಷ್ಟು ದಿನ ನಿಮ್ಮ ಲೈಫಲ್ಲಿ ಏನು ಒಂದು ಬ್ಯಾಡ್ ಸಿಚುವೇಶನ್ ಇತ್ತು, ಅದರಿಂದ ನೀವು ಹೊರಗೆ ಬಂದಿದ್ದೀರ. ಓಕೆ, ನೀವು ಅದನ್ನೆಲ್ಲ ಬಿಟ್ಟು ಹೊರಗೆ ಬಂದಿದ್ದೀರ. ಇನ್ನು ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್ ಅಂದರೆ ಈಗ ನೀವೇನು ಡಿವೈನ್ ಹತ್ರ ನಿಮ್ದು ಏನು ಅಫರ್ಮೇಷನ್ ಇದೆ, ಏನು ಈಗ ಹೆಲ್ಪ್ ಕೇಳ್ತಾ ಇದ್ದೀರಾ, ಓಕೆ, ಅದೆಲ್ಲ ನಡೆಯುತ್ತೆ. ಸೊ ನಿಮ್ಮದು ವಿಷುವಲೈಸನ್ ಅಂದರೆ ಈಗ ನಿಮಗೆ ಏನು ಬೇಕು ಅಂತ 9 ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಡೆಕ್. ಸೊ ನೀವು ವಿಷುವಲೈಸ್ ಮಾಡಬೇಕು. ಮೆಡಿಟೇಟ್ ಮಾಡುವಾಗ ನನಗೆ ಇದು ಬೇಕು, ಇಲ್ಲ ನಾನು ಇದಕ್ಕೋಸ್ಕರ ಮಾಡ್ತಿದ್ದೀನಿ. ಸೊ ನಿಮಗೆ ಏನು ಬೇಕೋ ನೀವು ಅದನ್ನು ಡಿವೈನಿಗೆ ಕೇಳಿ. ಓಕೆ, ಅದು ನಿಮಗೆ ಸಿಗುತ್ತೆ. ಯಾಕಂದ್ರೆ ವರ್ತ್ ವೇಟಿಂಗ್ ಫಾರ್. ಸೊ ಡಿವೈನ್ ಟೈಮು ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಅಂದರೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು. ಜೊತೆಗೆ ಈಗ ನಡೀತಾ ಇದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಇನ್ನೂ ತುಂಬ ಚೆನ್ನಾಗಿ ಅಬಂಡೆನ್ಸ್ ಬರುತ್ತೆ. ಇಲ್ಲಿ ನೋಡಿ, ಅಬಂಡೆನ್ಸ್ ಬಂದಿದೆ. ಓಕೆ, ಬ್ಲಾಸಮಿಂಗ್ ಅಬಂಡೆನ್ಸ್. ಸೊ
ನಿಮ್ಮ ಲೈಫ್ ಒಳಗೆ ಡಿವೈನ್ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಡಿವೈನ್ ಕೆಲಸ ಮಾಡ್ತಾಯಿದ್ದಾರೆ. ಸೊ ನಿಮಗೆ ಅಬಂಡೆನ್ಸ್ ಬರೋದು ಶೋರ್. ಜೊತೆಗೆ ನೀವೇನೀಗ ಈ ಟವರ್ ಮೂಮೆಂಟ್, ಸೊ ನೀವೇನೀಗ ಬಿಟ್ಟು ಬಂದಿದ್ದೀರ, ಇದರಿಂದ ನಿಮಗೆ ತುಂಬ ಖುಷಿಯಾಗಿದೆ. ಓಕೆ, ಜೊತೆಗೆ ದಿ ಹಾರ್ಮೆಟ್, ಫೈವ್ ಆಫ್ ವಾಂಡ್ಸ್. ಸೊ ಈ ಕಾರ್ಮಿಕ್ ಸಿಚುವೇಷನಲ್ಲಿದ್ದಾಗ ಏನು ನಿಮಗೆ ಜಗಳ, ಬೇಜಾರು, ಟೆನ್ಷನ್ನು ಇದೆಲ್ಲ ಇತ್ತು. ಇದು ಎಲ್ಲ ಸಿಚುವೇಷನಿಂದ ನೀವು ಹೊರಗೆ ಬಂದಿದ್ದೀರಿ. ಓಕೆ, ಸೊ ಇದು ಎಲ್ಲ ಸಿಚುವೇಷನ್ನಿಂದ ನೀವು ಈಗ ಹೊರಗೆ ಬಂದು ಈಗ ನಿಮ್ಮ ಲೈಫ್ ಒಳಗೆ ಅಬಂಡೆನ್ಸ್ ಬರೋದಿದೆ. ಓಕೆ, ಡಿವೈನ್ ಈಗ ನಿಮ್ಮ ಲೈಫ್ ಒಳಗೆ ಇಂಟರ್ಫಿಯರ್ ಮಾಡಿದ್ದಾರೆ. ಸೊ ನಿಮ್ಮ ಕಡೆ ಈಗ ಡಿವೈನಿಂದು ಬ್ಲೆಸ್ಸಿಂಗ್ ಇದೆ. ಓಕೆ, ಹರ್ಮಿಟ್, ಇದು ಮೆಡಿಟೇಷನ್ ನಿಮ್ಮದು ಏನೀಗ ನೀವು ತುಂಬ ಚೆನ್ನಾಗಿ ಮೆಡಿಟೇಟ್ ಮಾಡಿದ್ದೀರಾ. ಸೊ ಡಿವೈನಿಂದ ಚಾಂಟಿಂಗ್ ಇರಲಿ, ಏನೇ ಇರಲಿ ನಿಮ್ಮದು. ಓಕೆ, ನೀವು ಹೀಲ್ ಆಗಿದ್ದೀರ. ಸೊ ನಿಮ್ಮದು ಇನ್ನರ್ ವಾಯ್ಸ್ ಕೇಳಿದ್ದೀರಲ್ಲ. ಸೊ ನೀವು ಯಾವ ರೂಟ್ ತೊಗೋಬೇಕು, ಏನು ಮಾಡಬೇಕು ಅಂತ ನಿಮಗೆ ಡಿವೈನ್ ಗೈಡ್ ಮಾಡಿದ್ದಾರೆ. ಸೊ ನೀವು ಡಿವೈನ್ ಹೇಗೆ ಗೈಡ್ ಮಾಡಿದಿರೋ ಅದೇ ಪ್ರಕಾರ ನಡ್ಕೊಂಡು ನೀವು ಈ ಸಿಚುವೇಷನಿಂದ ಹೊರಗೆ ಬಂದಿದ್ದೀರ. ಓಕೆ, ಬಿಟ್ಟು ಬಂದಿದ್ದೀರ ಈ ಸಿಚುವೇಷನಿಂದ. ಸೊ ಇದು ನಿಮಗೆ ಡಿವೈನ್ಲಿ ಗೈಡೆಡ್. ಸೊ ನೀವು ಡಿವೈನ್ ಹೇಗೆ ನಿಮಗೆ ದಾರಿ ತೋರಿಸಿದಾನೋ ನೀವು ಆ ರೀತಿ ನಡ್ಕೊಂಡಿದ್ದೀರ. ಸೊ ಇದರಿಂದ ನಿಮಗೆ ಏನು ಬ್ಲೆಸ್ಸಿಂಗ್ ಬರೋದಿದೆ ಅಂದರೆ 9 ಆಫ್ ಕಪ್ಸ್. ಓಕೆ, ಸೊ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಾಗುತ್ತೆ. ಈಗ ಅಬಂಡೆನ್ಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಈಗೇನು ಇಷ್ಟು ದಿನ ನೀವು ತುಂಬ ಸ್ಯಾಡ್ ಮೂಮೆಂಟಲ್ಲಿದ್ರಿ. ಓಕೆ, ಕಾರ್ಮಿಕ್ ಜೊತೆ ಡೀಲ್ ಮಾಡ್ತಿದ್ರಿ, ಏನೇ ಇರಲಿ ನಿಮ್ಮದು ಸಿಚುವೇಶನ್ನು, ಇನ್ಮೇಲೆ ನೀವು ತುಂಬ ಚೆನ್ನಾಗಾಗುತ್ತೆ. ಓಕೆ, ಒರೆಕಲ್ ಡೆಕ್ ಒಂದು ನೋಡಿಲ್ಲ. ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಸೇಮ್. ಈಗ ನೀವು ನಿಮ್ಮ ಬಗ್ಗೆ ಗಮನ ಕೊಡು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಮುಂದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಒಳಗೀಗ. ಸೊ ಇಲ್ಲಿ ಅಬಂಡೆನ್ಸ್ ಬರೋದಿದೆ. ಓಕೆ, ಇಲ್ಲಿ ನಿಮಗೆ ಅಬಂಡೆನ್ಸ್ ಕಾರ್ಡ್ ಬಂದಿದೆ. ಓಕೆ, ಸಮಥಿಂಗ್ ನ್ಯೂ ಈಸ್ ಕಮ್ಮಿಂಗ್ ಇನ್ ಟು ಬೂಮ್. ಸೊ ಇಲ್ಲೂ ಅಬಂಡೆನ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲೂ ನಿಮಗೆ ಒಂದು ಒಳ್ಳೆಯದು, ಒಂದು ಏನೇ ಇರ್ಬೋದು, ಡಿವೈನ್ ಕಡೆಯಿಂದ ಏನು ಬರ್ತಾಯಿದೆ ಅಂತ ಗೊತ್ತಿರಲ್ಲ. ಓಕೆ, ಸೊ ನೀವೇನು ಇಷ್ಟು ದಿನ ಕಷ್ಟಪಟ್ಟಿದ್ದೀರೋ, ನಿಮ್ಮದು ಇನ್ನರ್ ವರ್ಕ್ ಏನು ಮಾಡಿದ್ದೀರೋ, ಸೊ ನಿಮಗೆ ಡಿವೈನ್ಲಿ ಒಂದು ಗಿಫ್ಟ್ ಬರುತ್ತೆ. ಸೊ ಯಾವುದೇ ರೀತಿ ಬರ್ಬೋದು ಅದು. ಓಕೆ, ತುಂಬ ಚೆನ್ನಾಗಿದೆ ನಿಮ್ಮದು ಡಿವೈನ್ ಫೆಮಿನೈನ್, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಗೊತ್ತಾಗಿದೆ ನೀವು DFಗೋಸ್ಕರ ನಿಮ್ಮ DMಗೋಸ್ಕರ ನೀವು ಕಾಯ್ತಾ ಇಲ್ಲ. ನಿಮ್ಮ ಇನ್ನರ್ ವರ್ಕ್ ಚೆನ್ನಾಗಿ ಮುಗಿಸಿ ನೀವು ನಿಮ್ಮ ಜರ್ನಿ ಮುಂದುವರಿಸಿದ್ದೀರಾ. ಸೊ ಇದೇ ರೀತಿ ಮಾಡಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಮೆಡಿಟೇಷನ್ ಮಾಡಿ, ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮ್ಮ ಲೈಫಲ್ಲಂತೂ. 9 ಆಫ್ ಕಪ್ಸ್ ಗ್ಯಾರಂಟಿ, ಅಂದರೆ ಫುಲ್ಫಿಲ್ಮೆಂಟ್ ನಿಮಗಿದೆ. ಓಕೆ, ಜೊತೆಗೆ ನಿಮಗೆ ಮೆಸೇಜ್, ನಿಮ್ಮ DF ಕಡೆಯಿಂದ ನಿಮಗೆ ಏನು ಮೆಸೇಜ್ ಸಿಗ್ಬೋದು ಅಂತ ನೋಡೋಣ. ನಿಮ್ಮ DM ಕಡೆ. ಓಕೆ, ಇದು DF ಎನರ್ಜಿ ಹಾಕಿರೋದ್ರಿಂದ ಸೊ ನಿಮಗೆ ನಿಮ್ಮ DM ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡಿ. ರೀಡಿಂಗ್. ಸೊ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ, ನಿಮಗೆ ಬುಕ್ ಓದೋ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ನೀವು ರೀಡ್ ಮಾಡಿ, ಅಥವಾ ಲೆಸನ್ ನೀವು ಇನ್ನೂ ಓದಬೇಕು ಅನ್ನೋದಿದ್ರೂ ಓದಿ, ಕಂಟಿನ್ಯೂ ಮಾಡಿ. ಎಜುಕೇಷನ್ ಏನಾದರೂ ಮಾಡೋದಿದ್ರು ಅಥವಾ ಒಳ್ಳೆ ಬುಕ್ಸ್ ಓದಬೇಕಂದ್ರೆ ಓದಿ. ಮಿಸ್ಟರ್ ಆ್ಯಂಡ್ ಮಿಸ್ಸೆಸ್. ಓಕೆ, ನಿಮ್ಮ DMಗೆ ಅರ್ಥ ಆಗಿದೆ ಅವ್ರಿಗೂ. ಸೊ ನಿಮ್ಮಿಂದ ದೂರ ಇದು ಟ್ರಸ್ಟ್, ನೀವು ಅವ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾ ಇದ್ದಾರೆ, ಭರವಸೆ ಇಡಿ. ಓಕೆ, ನಿಮ್ಮ DM ಮೇಲೆ ಅನುಮಾನ ಇಲ್ಲ. ಸೊ ನಿಮಗಿಲ್ಲ, ಆಲ್ರೆಡಿ ನಿಮಗೆ ಅನುಮಾನ ಇಲ್ಲ, ನೀವು ಶೂರ್ ಆಗಿದ್ದೀರಿ. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ದಿನದಲ್ಲೇ
ಅವ್ರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಓಕೆ, ಟ್ರಸ್ಟ್ ನಂಬಿಕೆ ಇಡೀ ಸ್ವಲ್ಪ ದಿನದಲ್ಲಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅವರು. ಪ್ರಿಟಿ, ಸೊ ನೀವು ತುಂಬ ಪ್ರಿಟಿ. ಪ್ಯಾಷನ್, ಓಕೆ. ಫ್ಯಾಮಿಲಿ, ಸೊ ನಿಮ್ಮ ಜೊತೆ ಅವ್ರು ಒಂದು ಫ್ಯಾಮಿಲಿ, ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ನೋಡೋಕ್ಕೆ ಇಷ್ಟಪಡ್ತಾರೆ ಅವರು. ತುಂಬ ಫ್ಯಾಷನಬಲ್ ನಿಮ್ಮ, ಅಂದರೆ ಯಾವುದೇ ವಿಷಯಕ್ಕಿರ್ಬೋದು ಫ್ಯಾಷನ್ ಇದೆ. ಟ್ರಸ್ಟ್ ಮಾಡಿ, ಅವ್ರ ಮೇಲೆ ನಂಬಿಕೆ ಇಡಿ ನೀವು. ಓಕೆ, ಪ್ರಿಟಿ, ನೀವು ತುಂಬ ಪ್ರಿಟಿಯಾಗಿದ್ದೀರ. ಓಕೆ, ಮೆಸೇಜ್ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ನಿಮ್ಮ DM ಕಡೆಯಿಂದ. ಓಕೆ ಫ್ರೆಂಡ್ಸ್, ಇದು DF ಎನರ್ಜಿ. ಸೊ ಈಗ ನಾನು ಇನ್ನು ಕೆಲವೊಂದು ಮೆಸೇಜ್ ನೋಡೋಣ. DFಗೆ ಏನು ಮೆಸೇಜ್ ಬರುತ್ತೆ? ಇದು ಹ್ಯಾಂಡ್ಮೇಡ್ ಮೆಸೇಜು. ಓಕೆ, ಟ್ವಿನ್, ಮೋಟಿವೇಶನ್, ಓಕೆ, ಬ್ಯೂಟಿಫುಲ್. ಓಕೆ, ಸೊ ನೀವು ತುಂಬ ಬ್ಯೂಟಿಫುಲ್. ಇಲ್ಲೂ ನಿಮಗೆ ಮೆಸೇಜ್ ಬಂದಿದೆ. ಸೊ ನಿಮಗೆ ನಿಮ್ಮ ಟ್ವಿನ್ನೇ ಇದು ಎಲ್ಲ ಮೆಸೇಜ್ ಕೊಡ್ತಿರೋದು ಅನ್ನೋದಕ್ಕೆ ಕನ್ಫರ್ಮ್ ಟ್ವಿನ್ ಕಾರ್ಡೇ ಬಂದಿದೆ ನಿಮಗೆ. ಓಕೆ, ಟ್ವಿನ್ ಕಾರ್ಡೇ ಬಂದಿದೆ ನಿಮಗೆ. ಸೊ ಓಕೆ, ಈ ಮೆಸೇಜೆಲ್ಲ ನಿಮಗೆ ಟ್ವಿನ್ ಕಡೆಯಿಂದನೇ ಬಂದಿರೋದು. ಓಕೆ, ಮೋಟಿವೇಶನ್, ನೀವು ಮೋಟಿವೇಶನ್ ಕಾರ್ಡ್, ಬ್ಯೂಟಿಫುಲ್. ಸೊ ನೀವು ಬ್ಯೂಟಿಫುಲ್ ಆಗಿದ್ದೀರ. ಸೊ ಸಾಕು ಅನಿಸುತ್ತೆ ನಿಮ್ಮ ಮೆಸೇಜ್. ನಿಮ್ಮ DF DM ನಿಮಗೆ ಟ್ವಿನ್. ಸೊ 101% ನಿಮ್ಮದು ಯೂನಿಯನ್ ತುಂಬ ಹತ್ತಿರದಲ್ಲಿದೆ. ಇದು ಯಾರಿಗೆ ರೆಸೊನೇಟ್ ಆಗಿದೆ ದಯವಿಟ್ಟು ಅವ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, 2 ಕಾರ್ಡ್ ಟ್ವಿನ್ ಬಂದಿದೆ. ಸೊ ನಿಮ್ಮ ಇನ್ನರ್ ಫೆಮಿನನ್ ಆ್ಯಂಡ್ ಮೆಸ್ಕ್ಯುಲನ್ ಇಬ್ಬರದು ನಿಮ್ಮದು ಬ್ಯಾಲೆನ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ ಇದು. ಓಕೆ ಫ್ರೆಂಡ್, ದಯವಿಟ್ಟು ಈ ಕಮೆಂಟ್ ಮಾಡಿ ತಿಳಿಸಿ ಯಾರಿದ್ದೀರಾ ಈ ಪೇರು. ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನೀಗ DMದು ಎನರ್ಜಿ ಪಿಕ್ ಮಾಡ್ತಾಯಿದ್ದೀನಿ. ಸೊ DM ಹೇಗಿದ್ದಾರೆ? DF ಅಂತೂ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ಅಬಂಡೆನ್ಸ್ ಸಿಗೋದ್ರಲ್ಲಿದೆ. ಓಕೆ, ಅವ್ರು ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಅವ್ರ ಕಾರ್ಮಿಕ್ ಒಂದು ಏನು ಅವ್ರು ಇಷ್ಟು ದಿನ ಡೀಲ್ ಮಾಡ್ತಿದ್ರು ಆ ಸಿಚುವೇಶನ್ ಎಲ್ಲ ಮುಗ್ದಿದೆ ಅವ್ರ ಲೈಫಲ್ಲಿ. ಸೊ ಕಾರ್ಮಿಕ್ ಇರಲಿ, ಸೋಲ್ಮೇಟ್ ಇರಲಿ, ಯಾರೇ ಬಂದರೂ ನಮ್ಮ ಜೀವನದಲ್ಲಿ ಒಂದು ಲೆಸನ್ ಕಲಿಯೋದಿರುತ್ತೆ. ಅವ್ರು ಬಂದು ಅದನ್ನು ನಮಗೆ ಕಲಿಸ್ತಾರೆ ಅಷ್ಟೇ. ಸೊ ನಾವು ಯಾರನ್ನೇ ಆಗಲಿ ಏಟ್ ಮಾಡಬಾರ್ದು ನೀವು. ಸೊ ಎಲ್ಲರನ್ನೂ ಅನ್ಕಂಡೀಷನ್ ಲವ್ ಮಾಡಬೇಕು. ಯಾಕೆಂದರೆ ನೀವು ಈ ಲೆಸನ್ ಕಲ್ತಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ನಾವು ಮತ್ತೆ ಇದೇ ಲೆಸನ್ ಕಲಿಯೋಕ್ಕೆ ಮತ್ತೆ ಹುಟ್ಟು ಬರಬೇಕಾಗುತ್ತೆ. ಸೊ ಬಂದಿದ್ದಾರೆ, ಅವ್ರು ನಮಗೆ ಲೆಸನ್ ಕಲಿಸಿದ್ದಾರೆ ಅಂದರೆ ನಾವು ಆ ಲೆಸನ್ ಕಲಿಬೇಕು, ಮೂವ್ ಆಗಬೇಕು ಅಷ್ಟೇ. ಅಲ್ಲೇ ಸ್ಟ್ರಕ್ ಆಗಬಾರ್ದು. ಸೊ ನಾವು ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮದು ಈ ಜನ್ಮದಲ್ಲೇ ಬೇಗ ನೀವು ಲೆಸನ್ ಕಲಿಸಿದ್ದೀರಿ, ನಮಗೆ ಬಿಟ್ಟಿದ್ದೀರ ಅಂತ ಅಷ್ಟೆ. ನಾನು ಆ ಲೆಸನ್ ಕಲಿಯೋದ್ರಿಂದ ಮುಂದೆ ನಾವು ವೆಯ್ಟ್ ಮಾಡೋದು ತಪ್ಪಿತು ಅಷ್ಟೆ. ಓಕೆ, ಒರಕಲ್ ಡೆಕ್ಕಿಂದ ಏನು ಬರುತ್ತೆ ಮೆಸೇಜ್ ನೋಡು. DM ಎನರ್ಜಿ ನೀವು ಹೇಗಿದ್ದೀರಾ? DM ಎನರ್ಜಿ
TM energy. The High Priestess, Ace of Cups, Page of Wands. Okay. ಸೊ DM ನೀವು ಪೇಜ್ ಆಫ್ ವಾಂಡ್ಸಿಂದ ದಿ ಹೈ ಪ್ರಿಸ್ಟಿಸ್ ಎನರ್ಜಿಗೆ ಬಂದಿದ್ದೀರಿ. ಓಕೆ, ಪೇಜ್ ಅಂದರೆ ಸ್ವಲ್ಪ ಇಮ್ಮೆಚೂರ್. ನೀವು ಇಮ್ಮೆಚೂರ್ ಇದ್ದಿದ್ದವರು ಈಗ ಹೈ ಪ್ರಿಸ್ಟಿಸ್ ಲೆವೆಲ್ಲಿಗೆ ಬಂದಿದ್ದೀರ ಅಂದರೆ ನೀವು ತುಂಬ ಮೆಚ್ಯೂರ್ ಆಗಿದ್ದೀರ. ಜೊತೆಗೆ ಏಸ್ ಆಫ್ ಕಪ್ಸ್. ಸೊ ನ್ಯೂ ಬಿಗಿನಿಂಗ್. ಓಕೆ, ನೀವು ಎಮೋಷನಲ್ಲಿ ಬ್ಯಾಲೆನ್ಸ್ ಆಗಿದ್ದೀರ. ನಿಮ್ಮ ಲೈಫ್ ಒಳಗೀಗ ಇಂಬ್ಯಾಲೆನ್ಸ್ ಇಲ್ಲ ನೀವೀಗ. ಓಕೆ, ಯಾಕೆಂದರೆ ನಿಮ್ಮದು ಇನ್ನರ್ ಫೆಮಿನೈನ್ ಆ್ಯಂಡ್ ಮೆಸ್ಕ್ಯುಲಿನ್ ಎರಡೂ ಎನರ್ಜಿನೂ ಬ್ಯಾಲೆನ್ಸ್ ಆಗಿದೆ. ಏಸ್ ಆಫ್ ಕಪ್ಸ್. ಓಕೆ, ದಿ ಹೈ ಪ್ರಿಸ್ಟಿಸ್. ಸೊ ದಿ ಹೈ ಪ್ರಿಸ್ಟಿಸ್ ಕಾರ್ಡ್ ಬಂದಿದೆ ಅಂದರೆ ಸೊ ನೀವು ಫುಲ್ ಪಾಸಿಟಿವಲ್ಲಿ ಇದ್ದೀರಾ ಅಂತಲೇ ಅರ್ಥ. ಓಕೆ, ಜೊತೆಗೆ ವಿಕ್ಟ್ರಿ. ನಿಮ್ಮ ಲೈಫ್ ಒಳಗೆ ವಿಕ್ಟ್ರಿ ಎಂಟ್ರಿ ಆಗ್ತಾಯಿದೆ. ಹ್ಯಾಪಿ ಫ್ಯಾಮಿಲಿ. ಓಕೆ, ಗಿವ್ ಯುವರ್ ರಿಲೇಷನ್ಶಿಪ್ ಎ ಚಾನ್ಸ್. ಇನ್ನೊಂದು ಚಾನ್ಸ್ ಕೇಳ್ತಾ ಇದ್ದೀರಾ ನೀವು. ವರ್ಕ್ ಆನ್ ಯುವರ್ ಗಿವ್ ಯುವರ್ ರಿಲೇಷನ್ಶಿಪ್ ಎ ಚಾನ್ಸ್. ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್. ಸೊ ನೀವು ಯಾರ ಮೇಲಾದರೂ ಸಿಟ್ಟು ಮಾಡ್ಕೊಂಡಿದ್ರೆ, ಯಾಕೆಂದರೆ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಓಕೆ, ಸೊ ನೀವು ಯಾರ ಮೇಲೆ, ನಿಮ್ಮ ಫ್ಯಾಮಿಲಿ ಮೆಂಬರ್ ಮೇಲೆ ಯಾರ ಮೇಲಾದರೂ ನೀವು ಸಿಟ್ಟಾಗಿದ್ದರೆ ನೀವೊಂದು ಚಾನ್ಸ್ ಕೊಡಬೇಕು ಅವರಿಗೆ. ಓಕೆ, ನೀವು ಅವ್ರನ್ನ ಫರ್ಗ್ಯೂ ಮಾಡಿ. ಸೊ ಅವ್ರ ಬಗ್ಗೆ ಯಾವುದೇ ಒಂದು ಭಾವನೆ, ಕೆಟ್ಟ ಭಾವನೆ ಬೇಡ ನಿಮಗೆ. ಒಂದು ನಿಮಿಷ ಗಾಯ್ಸ್. ಓಕೆ, ನಿಮಗೆ ಅವ್ರ ಬಗ್ಗೆ ಯಾವುದೇ ಒಂದು ಮನಸ್ತಾಪ, ಒಂದು ಕೆಟ್ಟ ಭಾವನೆ ಬೇಡ. ಓಕೆ, ಯಾಕೆಂದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಸಿಟ್ಟಿದೆ ಅಂತ ತೋರಿಸ್ತಾ ಇದೆ ಇದು ರೀಡಿಂಗ್. ಓಕೆ, ಅವ್ರನ್ನ ನೀವು ಫರ್ಗ್ಯೂ ಮಾಡಿ. ಯಾಕೆಂದರೆ ಅವರು ನಿಮ್ಮ ಮತ್ತು ನಿಮ್ಮ DF ಮಧ್ಯದಲ್ಲಿ ಏನಾದರೂ ತೊಂದರೆ ಕೊಟ್ಟಿರ್ಬೋದು. ಸೊ ಅದರಿಂದ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಮೇಲೆ ಅಥವಾ ಫ್ರೆಂಡ್ಸ್ ಮೇಲೆ, ಕ್ಲೋಸ್ ಯಾರಿದ್ದಾರೆ ಅವ್ರ ಮೇಲೆ ನಿಮಗೆ ತುಂಬ ಸಿಟ್ಟು ಬಂದಿದೆ. ಸೊ ಅವ್ರನ್ನ ಫರ್ಗ್ಯೂ ಮಾಡಿ ಒಂದು ರಿಲೇಷನ್ಶಿಪ್ಪಿಗೆ ಒಂದು ಚಾನ್ಸ್ ಕೊಡಿ ಅವರಿಗೆ. ಓಕೆ, ಇನ್ಸ್ಟಂಟ್ ಯುವರ್ ಓನ್ ವಾಯ್ಸ್. ಓಕೆ, ನಿಮ್ಮದು ಮನಸ್ಸಿನ ಮಾತು ನೀವು ಕೇಳಿ. ಓಕೆ, ನಿಮಗೆ ಗೊತ್ತಾಗ್ತಾಯಿದೆ ಅವ್ರಿಗೊಂದು ಚಾನ್ಸ್ ಕೊಡಬೇಕು. ಓಕೆ, ಎಂಗೇಜ್ಮೆಂಟ್. ಸೊ ಎಂಗೇಜ್ಮೆಂಟ್ ಇಲ್ಲಿ ಕಾರ್ಡ್ ಬಂದಿದೆ, ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಮದು ಇನ್ನರ್ ಫೆಮಿನೈನ್ ಆ್ಯಂಡ್ ಮೆಸ್ಕ್ಯುಲಿನ್ ಎನರ್ಜಿ ನೀವು ಬ್ಯಾಲೆನ್ಸ್ ಆಗಿರೋದನ್ನು ತೋರಿಸ್ತಾ ಇದೆ. ಸೊ ಒಂದೇ ನಿಮಗೆ ಇರೋದು, ಫ್ಯಾಮಿಲಿನ ಫರ್ಗ್ಯೂ ಮಾಡಿ. ಅವ್ರು ನಿಮಗೇನೇ ತೊಂದರೆ ಕೊಟ್ಟಿದ್ರು ನೀವು ಅವರಿಗೊಂದು ಚಾನ್ಸ್ ಕೊಡಿ. ಓಕೆ, ಓಕೆ, ಟ್ಯಾರೋ ಒಳಗೆ ಏನು ಮೆಸೇಜ್ ಬರುತ್ತೆ ನೋಡೋದು. ಜೊತೆಗೆ ಹೈ ಪ್ರಿಸ್ಟಿಸ್. ನಿಮ್ಮದು ನಾಲೆಡ್ಜ್ ಇನ್ನೊಂದು ಸ್ವಲ್ಪ ನೀವು ಏನಾದರೂ ಸ್ಟಡಿ ಮಾಡೋದಿದ್ರೆ ಮಾಡ್ಬೋದು. ಓಕೆ, ಇನ್ನೊಂದು ಸ್ವಲ್ಪ ಮೆಡಿಟೇಷನ್ ಜಾಸ್ತಿ ಮಾಡು ಅಂತಲೂ ಇದು ಕಾರ್ಡ್ ಹೇಳುತ್ತೆ. ಯಾಕೆಂದರೆ ನೀವು ಡಿವೈನ್ ಜೊತೆಗೆ ಟಚ್ ಬರ್ತೀರಿ, ನೀವು ಡಿವೈನ್ ಜೊತೆಗೆ ಅಟ್ಯಾಚ್ಮೆಂಟ್ ಬರುತ್ತೆ ನಿಮಗೆ ತುಂಬ. ಓಕೆ, ಜೊತೆಗೆ ಇನ್ನೂ ತುಂಬ ಗೈಡೆನ್ಸ್ ಸಿಗುತ್ತೆ ನಿಮಗೆ. ಸೊ ಡಿವೈನ್ ಜೊತೆ ಇನ್ನೂ ತುಂಬ ಗೈಡೆನ್ಸ್ ಸಿಕ್ಕಿದಾಗ ನಿಮ್ಮದು ನ್ಯೂ ಬಿಗಿನಿಂಗ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಿಮ್ಮ ಲೈಫಲ್ಲಿ ಇನ್ನೂ ತುಂಬ ಚೆನ್ನಾಗಿ ಆಗ್ತೀರ ನೀವು. ಓಕೆ, ಟ್ಯಾರೋ ಒಳಗೆ ನಿಮ್ಗೆ ಏನು ಗೈಡೆನ್ಸ್?
ಡಿ ಡಿವೈನ್ ಮ್ಯಾಸ್ಕ್ಯುಲಿನ್ಗೆ. ಓಕೆ, ಡಿ ಎಮ್ के लिए ಮೆಸೇಜ್, ಡಿ ಎಮ್ಗೋಸ್ಕರ ಮೆಸೇಜ್ ಅಂತ. ಸಾರಿ, ಇದು ಡಿ ಎಮ್ಗೋಸ್ಕರ ಮೆಸೇಜ್. ಡಿ ಎಮ್ಗೋಸ್ಕರ ಮೆಸೇಜ್ ಏನಿದೆ? ಡಿ ಎಮ್ಗೋಸ್ಕರ ಮೆಸೇಜ್ ಏನಿದೆ? ಡಿ ಎಮ್ಗೋಸ್ಕರ ಮೆಸೇಜ್, ಡಿ ಎಮ್ಗೋಸ್ಕರ ಮೆಸೇಜ್, ಡಿ ಎಮ್ಗೋಸ್ಕರ ಮೆಸೇಜ್, ಡಿ ಎಮ್ಗೋಸ್ಕರ. Bottom of the deck. Okay. King of Cups, bottom of the deck. Six of Swords, Page of Cups, Eight of Swords. Okay. ಸೊ ಡಿ ಎಮ್, ನೀವು ಪೇಜ್ ಆಫ್ ಕಪ್ಸ್ ಅಂದರೆ ನಿಮ್ಮ ಫೆಮಿನೇನಿಗೆ ಏನು ನಿಮ್ಮದು ಲವ್ ಕಪ್ ಕೊಡಬೇಕಿತ್ತು, ಲವ್ ಆಫರ್ ಮಾಡಬೇಕಿತ್ತು, ಆದರೆ ನಿಮಗೆ ಸ್ಟ್ರಕ್ ಎನರ್ಜಿಲಿದ್ರಿ. ಓಕೆ, ನಿಮಗೆ ಫ್ಯಾಮಿಲಿದು ಟೆನ್ಷನ್ ಇರ್ಬೋದು, ಅದರಿಂದ ಏನಾದರೂ ನಿಮಗೆ ಒಂದು ರೀತಿ ಕಟ್ಟಿ ಹಾಕದಂಥ ಫೀಲಿಂಗ್ಸ್, ಅಂದರೆ ಸಿಚುವೇಶನ್ನಿಂದ ನಿಮಗೆ ನಿಮ್ಮ ಡಿ ಎಫ್ ಹತ್ರ ಹೋಗೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ನಿಮಗೆ. ಓಕೆ, ಜೊತೆಗೆ ಅದರಿಂದ ನೀವು ನಿಮ್ಮ ಡಿ ಎಫ್ನ ಬಿಟ್ಟು ಬಂದಿದ್ರಿ, ಅಂದರೆ ಮರ್ತಿರ್ಬೋದು, ಬಿಟ್ಟು ಬಂದಿರ್ಬೋದು, ಸಿಚುವೇಶನ್ ಥರ್ಡ್ ಪಾರ್ಟಿ ಇರ್ಬೋದು, ಏನೇ ಇರ್ಬೋದು. ಓಕೆ, ಸೊ 2 ಕಾರ್ಡ್ ಇದೆ, ಬಿಟ್ಟು ಬಂದಿದ್ರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಮೋಸ್ಟ್ಲಿ ನೀವು ಆಲ್ಮೋಸ್ಟ್ ಆಲ್ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ರಿ ಅನ್ನಿಸ್ತಾ ಇದೆ ನನಗೆ, ಇದು ರೀಡಿಂಗ್ ನೋಡಿದ್ರೆ. ಸೊ ಇದರಿಂದ ನಿಮಗೆ, ಆದರೆ ನೀವು ಅದರಿಂದ ವಾಕವೇ ಆಗಿದ್ದೀರಿ. ಸೊ ಅದನ್ನು ಬಿಟ್ಟು ಬಂದಿದ್ದೀರ, ಈ ಎಲ್ಲ ಬ್ಯಾಡ್ ಎನರ್ಜಿಯಿಂದನೂ ಬಂದಿದ್ದೀರ ಹೊರಗೆ. ಓಕೆ, ಸೊ ನಿಮ್ಮ ಥರ್ಡ್ ಪಾರ್ಟಿ ಇಲ್ಲಿದ್ದರೆ ಅದನ್ನು ಬಿಟ್ಟು ನೀವು ಈ ಸ್ಟ್ರಕ್ ಎನರ್ಜಿಯಿಂದ ಹೊರಗೆ ಬಂದಿದ್ದೀರ. ಸೊ ನಿಮ್ಮ ಲವ್ ಕಪ್ನ ನೀವು ನಿಮ್ಮ ಡಿ ಎಫ್ಗೆ ಈ ನಿಮ್ಮ ಲವ್ ಕಪ್ನ ಸದ್ಯದಲ್ಲೇ ನಿಮ್ಮ ಡಿ ಎಫ್ಗೆ ಕೊಡೋದಕ್ಕೆ ನೀವು ರೆಡಿ ಇದ್ದೀರ. ಓಕೆ, ಸೊ ನಿಮ್ಮದು ಈಗಿನ ಎನರ್ಜಿ ಕಿಂಗ್ ಆಫ್ ಕಪ್ಸ್ ಎನರ್ಜಿ, ಬಾಟಮ್ ಆಫ್ ದ ಡೆಕ್ ಕಿಂಗ್ ಆಫ್ ಕಪ್ ಎನರ್ಜಿ ಇದೆ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್. ಸೊ ನಿಮ್ಮ ಪ್ರೀತಿಯ ಕಪ್ನ ನೀವು ನಿಮ್ಮ ಫೆಮಿನೇನಿಗೆ ಕೊಡೋದಕ್ಕೆ ರೆಡಿಯಾಗಿದ್ದೀರಾ ಅಂತ ತೋರಿಸ್ತಾ ಇದೆ. ಓಕೆ, ಸೊ ತುಂಬ ಗುಡ್. ನೀವು ಯಾರ ಜೊತೆ ಡೀಲ್ ಮಾಡ್ತಿದ್ರು, ನೀವು ನಿಮ್ಮ ಲೈಫ್ ಒಳಗೆ ನಿಮ್ಮ ಕಾರ್ಮಿಕ್ ಇರಲಿ, ಸೊ ಏನೇ ಇರಲಿ, ನಿಮ್ಮ ಫ್ಯಾಮಿಲಿ ಇಶ್ಯೂ ಇರಲಿ, ಯಾವುದೇ ಇರಲಿ. ಓಕೆ, ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್, ನೀವೇನಾದರೂ ಅವ್ರಿಗೆ ಮದುವೆ ಆಗಿದ್ದರೆ ನಿಮ್ಮದು ಅವ್ರ ಜೊತೆ. ಓಕೆ, ಅವ್ರ ಜೊತೆ ನೀವು ಡೀಲ್ ಮಾಡಿ ಅದರಿಂದ ಎಲ್ಲ ಹೊರಗೆ ಬಂದಿದ್ದೀರಾ, ಇಲ್ಲ ಇನ್ನರ್ ಬ್ಯಾಲೆನ್ಸ್ ಆಗಿದ್ದೀರಾ ಅವ್ರ ಜೊತೆ ನೀವು ಅಷ್ಟೇ. ಓಕೆ, ಅದರಿಂದ ಎಲ್ಲ ಹೊರಗೆ ಬಂದು ನಿಮ್ಮ ಫೆಮಿನನ್ ಹತ್ರ ನೀವು ನಿಮ್ಮ ಕಪ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದು 2 ಕಾರ್ಡು ಒಂದೇ ಸೈಡ್ ಇದೆ, ಅಪೋಸಿಟ್ ಇಲ್ಲ. ಓಕೆ, ಹೀಗಿಲ್ಲ. ಸೊ 100% ನೀವು ಬ್ಯಾಲೆನ್ಸ್ ಆಗಿದ್ದೀರ. ಸೊ ರೆಡಿ ಇದ್ದೀರಾ, ನಿಮ್ಮ ಕಪ್ಪನ್ನ ಆಫರ್ ಮಾಡೋದಕ್ಕೆ ನಿಮ್ಮ ಫೆಮಿನೇನಿಗೆ ರೆಡಿ ಇದ್ದೀರಾ. ಇಲ್ಲಿ ಹೈ ಪ್ರಿಸ್ಟಿಸ್ ಕಾರ್ಡ್ ಇದೆ ನಿಮ್ಮದು. ಓಕೆ, ಸೊ 100% ನೀವು ರೆಡಿ. ಓಕೆ, ಈಗ ನೀವು ಇದು ಯಾವುದೇ ಎನರ್ಜಿಲಿ ಇಲ್ಲ, ಇದರಿಂದ ಎಲ್ಲ ನೀವು ಹೊರಗೆ ಬರ್ತಾಯಿದ್ದೀರ. ತುಂಬ ಪೇನ್ ಆಗಿದೆ ನಿಮಗೆ, ತುಂಬ ಪೇನ್ ನೋಡಿದ್ದೀರ ನೀವು, ತುಂಬ ಟಫ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ನಡೆದಿದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ನಿಮಗೆ ನಿಮ್ಮ
ಫೆಮಿನೈನ್ ಕಡೆಯಿಂದ ಏನು ಮೆಸೇಜ್ ಇದೆ? ನಿಮ್ಮ ಫೆಮಿನೈನ್ ಕಡೆಯಿಂದ ನಿಮಗೆ ಏನು ಮೆಸೇಜ್? ಓಕೆ, ಬ್ಯೂಟಿಫುಲ್. ಸೊ ನಿಮ್ಮ ಫೆಮಿನೈನ್ಗೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ. ಓಕೆ, ಟ್ರಾವೆಲ್. ಸೊ ಅವರು ನಿಮ್ಮನ್ನ ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತೀರಾ ನೀವು ಟ್ರಾವೆಲ್ ಮಾಡಿ ಅವ್ರ ಹತ್ರ ಅಂತ. ಓಕೆ, ಮಿಸ್ಸಿಂಗ್ ಯು, ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಹಾಯ್, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಟೆಸ್ಟ್. ನೀವೇನಾದರೂ ನಿಮ್ಮ ಫೆಮಿನೈನ್ನ ಟೆಸ್ಟ್ ಮಾಡ್ತಿದ್ರೆ ಸಾಕೀಗ ಟೆಸ್ಟ್ ಮಾಡಿದ್ದು. ಬನ್ನಿ, ಇನ್ನೂ ತುಂಬ ಟೆಸ್ಟ್ ಮಾಡೋದು ಬೇಡ. ಟೇಕ್ ಕೇರ್. ಓಕೆ, ಸೊ ನೀವು ಹೇಗಿದ್ದೀರಾ? ಹಾಯ್ ಬಂದಿತ್ತು. ನೀವು ಹೇಗಿದ್ದೀರಾ? ನಿಮ್ಮ ಬಗ್ಗೆ ಗಮನ ಕೊಡು. ಓಕೆ, ಕಾಂಪ್ರಮೈಸ್. ಸೊ ನೀವು ಇಲ್ಲಿ ನಿಮಗೆ ಫ್ಯಾಮಿಲಿ ಇಶ್ಯೂ ಕಾರ್ಡ್ ಬಂದಿತ್ತು. ಓಕೆ, ಸೊ ಇಲ್ಲಿ ಕಾಂಪ್ರಮೈಸ್ ಇದೆ. ಸೊ ನೀವು ಫೆಮಿನೈನ್ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಈಗ ನೀವು ಹಿಂದೆ ಏನಾದರೂ ಅವ್ರಿಗೆ ಹರ್ಟ್ ಮಾಡಿದರೆ, ನೀವು ಅವ್ರನ್ನ ಬಿಟ್ಟು ಹೋಗಿದರೆ ಈಗ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಫಸ್ಟು ನೀವೇ ನಿಮ್ಮ ಫೆಮಿನೈನ್ ಹತ್ರ ಹೋಗಬೇಕು. ಓಕೆ, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ಯಾಮಿಲಿ ಇಶ್ಯೂ ಏನಾದರೂ ಇದ್ರೂ ಅವ್ರ ಜೊತೆನೂ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಮೆಸೇಜು ಇದ್ರೊಳಗೆ ನಿಮಗೆ ಏನು ಮೆಸೇಜ್ ಬರ್ತದೆ? ಓಕೆ, ಫೆಮಿನೈನ್ ಕಡೆಯಿಂದ ಏನು ಮೆಸೇಜ್ ಇದೆ ಮ್ಯಾಸ್ಕ್ಯುಲೈನ್ಗೆ? ಓಕೆ, ಡಿವೈನ್ ಫೆಮಿನೈನ್ ಕಡೆಯಿಂದ ಮ್ಯಾಸ್ಕ್ಯುಲೈನ್ಗೆ ಏನು ಮೆಸೇಜ್ ಇದೆ? ಡಿವೈನ್ ಫೆಮಿನೈನ್ ಮೆಸೇಜ್ ಮ್ಯಾಸ್ಕ್ಯುಲೈನ್ಗೆ ಏನು ಮೆಸೇಜ್ ಇದೆ? ಡಿವೈನ್ ಫೆಮಿನೈನ್ ಕಡೆಯಿಂದ ಮ್ಯಾಸ್ಕ್ಯುಲೈನ್ಗೆ ಏನು ಮೆಸೇಜ್ ಇದೆ? ಡಿವೈನ್ ಫೆಮಿನೈನ್ ಕಡೆಯಿಂದ ಮ್ಯಾಸ್ಕ್ಯುಲೈನ್ಗೆ ಏನು ಮೆಸೇಜ್ ಇದೆ? ಹೇಟ್. ಸೊ ನೀವೇನಾದರೂ ಮುಂಚೆ ಅವ್ರನ್ನ ಹೇಟ್ ಮಾಡ್ತಿರ್ಬೋದು. ಸೊ ಓಕೆ, ಟ್ವಿನ್. ಸೊ ನಿಮ್ಮ ಟ್ವಿನ್. ಓಕೆ, ಸೋಲ್ಮೇಟ್. ಸೊ ಇಲ್ಲಿ ಹೇಟ್ ಕಾರ್ಡ್ ಬಂದಿದೆ, ಇಲ್ಲಿ ಸೋಲ್ಮೇಟ್ ಇದೆ. ಸೊ ನೀವೇನಾದರೂ ನಿಮ್ಮ ಫೆಮಿನೈನ್ನ ಬಿಟ್ಟು ನಿಮ್ಮ ಸೋಲ್ಮೇಟ್ ಹತ್ರ ಹೋಗಿರ್ಬೋದು, ಅಥವಾ ಕಾರ್ಮಿಕ್. ಸೊ ಕಾರ್ಮಿಕ್ 2 ಕಾರ್ಡ್ ಬಂದಿದೆ ಫ್ರೆಂಡ್. ಸೊ ಆಗ ಬ್ರೇಕಪ್, ಡೈವರ್ಸಿ. ಓಕೆ, ಸೋಲ್ಮೇಟು 2 ಇದೆ ನಿಮಗೆ. ಓಕೆ, ನಿಮ್ಮ ಟ್ವಿನ್ ಅಂತೂ ನಿಮಗೆ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಬ್ರೇಕಪ್ ಕಾರ್ಡ್ ಇದೆ, ಡೈವರ್ಸ್ ಕಾರ್ಡ್ ಇದೆ. ಸೊ ನಿಮ್ಮದು ಮ್ಯಾರಿಡ್ ಆಗಿದ್ರು ನೀವು, ಈಗ ನೀವು ಬ್ರೇಕಪ್ ಆಗಿದ್ದೀರಂತ ಹೇಳ್ತಾ ಇದೆ. ಓಕೆ, ನಿಮ್ಮದು ಬ್ರೇಕಪ್ ಆಗಿದೆ. ಇಲ್ಲ ಮ್ಯಾರಿಡ್ ಆಗಿಲ್ಲ ಅಂದರೆ ನಿಮ್ದು ಬ್ರೇಕಪ್ ಆಗಿದೆ. ನೀವು ಮ್ಯಾರಿಡ್ ಆಗಿದ್ದರೆ ನೀವು ಡೈವರ್ಸಿ ಆಗಿದ್ದೀರಾ. ಸೊ ನೀವು ಸೋಲ್ಮೇಟ್ ಅಥವಾ ಕಾರ್ಮಿಕ್ ಜೊತೆ ಡೀಲ್ ಮಾಡ್ತಿದ್ದೀರಿ ಅಂತ ತೋರಿಸ್ತಾ ಇದೆ. ಆದರೆ ಇಲ್ಲಿ ಕಾರ್ಡ್ಸ್ ಹೇಳೋ ಪ್ರಕಾರ ನೀವು ಕಾರ್ಮಿಕ್ ಜೊತೆನೇ, ಸೋಲ್ಮೇಟ್ಗಿನ್ನ ಕಾರ್ಮಿಕ್ ಸಿಚುವೇಶನ್ನೇ ಭಾಳ ಇದೆ ಇಲ್ಲಿ. ಓಕೆ, ಸೊ ನೀವು ಯಾರ ಜೊತೆ ಡೀಲ್ ಮಾಡ್ತಿದ್ದೀರೋ, ಸೋಲ್ಮೇಟ್ ಇರಲಿ ಕಾರ್ಮಿಕ್ ಇರಲಿ, ಯಾರ ಜೊತೆ ಡೀಲ್ ಮಾಡ್ತಿದ್ದೀರೋ ಅವರಿಂದ ನೀವು ಹೊರಗೆ ಬಂದಿದ್ದೀರಾ. ಓಕೆ, ನೀವು ಮ್ಯಾರಿಡ್ ಆಗಿಲ್ಲ ಅಂದರೆ ನಿಮ್ಮದು ಬ್ರೇಕಪ್ ಆಗಿದೆ. ನೀವು ಮ್ಯಾರಿಡ್ ಆಗಿದ್ದರೆ ನೀವು ಡೈವರ್ಸಿ ಆಗಿದ್ದೀರ. ನಿಮ್ಮ ಟ್ವಿನ್ನಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಓಕೆ, ಸೊ ಗೈಸ್, ಈಗ ನೀವು ಕಿಂಗ್ ಆಫ್ ಕಪ್ ಎನರ್ಜಿಲಿದ್ದೀರಾ ಅಂತ ಹೇಳಿದೆ. ಓಕೆ, ಸೊ ಇದು ಎಲ್ಲ ಎನರ್ಜಿಯಿಂದನೂ ಹೊರಗೆ ಬಂದಿದೆ. ಸಾರಿ, ಮೆಸೇಜ್ ಎಲ್ಲ ಒಂದು ಕಡೆ. ನೀವು ಇದು ಎಲ್ಲ ಎನರ್ಜಿಯಿಂದನೂ ಹೊರಗೆ ಬಂದು ಈಗ ನೀವು ನಿಮ್ಮ ಟ್ವಿನ್ ಹತ್ರ ಹೋಗೋಕ್ಕೆ ರೆಡಿಯಾಗಿದ್ದೀರಾ. ನಿಮ್ಮ ಕಪ್ ಆಫರ್ ಮಾಡೋದಕ್ಕೆ ನೀವು ರೆಡಿಯಾಗಿದ್ದೀರಾ. ಓಕೆ, ಕಪ್ ಆಫರ್ ಮಾಡೋದಕ್ಕೆ ರೆಡಿಯಾಗಿದ್ದೀರಾ. ಸೊ ಡಿ ಎಮ್ ಎನರ್ಜಿ
ತುಂಬ ಚೆನ್ನಾಗಿ ಬಂದಿದೆ. ಡಿ ಎಫ್ ಎನರ್ಜಿನೂ ತುಂಬ ಚೆನ್ನಾಗಿದೆ. ಸೊ ಇನ್ನರ್ ಬ್ಯಾಲೆನ್ಸ್ ಇಬ್ಬರು ತುಂಬ ಚೆನ್ನಾಗಾಗಿದೆ. ಇನ್ನೊಂದು ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಇನ್ನೂ ತುಂಬ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ನಿಮಗೆ. ಓಕೆ, ಮೆಡಿಟೇಷನ್ ಮಾಡಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡು ಅಂತಲೇ ಇದು ಹೈ ಪ್ರಿಸ್ಟೆಸ್ ಕಾರ್ಡ್. ಈಗ ನೀವು ಆಲ್ರೆಡಿ ಏನು ಮಾಡಿದ್ದೀರೋ ಅದ್ರ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಈಗ ಎಲ್ಲ ಎನರ್ಜಿಯಿಂದ ಹೊರಗೆ ಬಂದಿದ್ದೀರಿ, ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗಿದೆ. ಬಟ್ ಇನ್ನು ಮಾಡೋದ್ರಿಂದ ಇನ್ನೂ ನಿಮ್ಮದು ಲೈಫ್ ಒಳಗೆ ಇನ್ನೂ ನ್ಯೂ ಬಿಗಿನಿಂಗ್ ತುಂಬ ಚೆನ್ನಾಗಾಗುತ್ತೆ. ಏಸ್ ಆಫ್ ಕಪ್ಸ್. ಓಕೆ, ಇನ್ನೂ ತುಂಬ ಚೆನ್ನಾಗಾಗಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಪ್ರೇ ಮಾಡಬೇಕು ಡಿವೈನ್ನ. ಇನ್ನೂ ಸ್ವಲ್ಪ ಮೆಡಿಟೇಷನ್ ಹೆಚ್ಚಿಗೆ ಮಾಡಿ ಡಿವೈನ್ ಜೊತೆ ಪ್ರೇ ಮಾಡಿ ತುಂಬ ಡಿವೈನ್ಗೋಸ್ಕರ. ಓಕೆ, ಸೊ ಯಾರ ಮೇಲೂ ಯಾವುದೇ ದ್ವೇಷ ಭಾವನೆ ಇಟ್ಕೋಬೇಡಿ. ಓಕೆ, ಎಲ್ಲರನ್ನೂ ಕ್ಷಮಿಸ್ಬಿಡಿ. ನೀವು ಆಲ್ರೆಡಿ ಆ ಕೆಲಸ ಮಾಡಿದಿರಿ, ಎಲ್ಲರನ್ನೂ ಕ್ಷಮಿಸಿದಿರಿ, ಎಲ್ಲರ ಜೊತೆನೂ ಚೆನ್ನಾಗೂ ಇದ್ದೀರಿ. ಓಕೆ, ಇಲ್ಲಾಂದರೆ ಇನ್ನರ್ ಬ್ಯಾಲೆನ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಿದ್ರೂ ನಿಮಗೇನಾದರೂ ಇನ್ನೂ ಸ್ವಲ್ಪ ಸಿಟ್ಟು ಇದ್ದರೆ ಓಕೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ಬ್ಯಾಲೆನ್ಸ್ ಮಾಡಿ ಗೈಸ್. ಓಕೆ, ಸೊ ಈ ರೀಡಿಂಗು ಯಾರಿಗೆ ರೆಸನೇಟ್ ಆಗಿದೆ ಅವ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕಲೆಕ್ಟಿವ್ ರೀಡಿಂಗ್, ಸೊ ಪರ್ಸ್ನಲ್ಲಾಗಿ ತೊಗೋಬೇಡಿ. ಬಟ್ ಟ್ವಿನ್ ಜರ್ನಿಲಿರೋರಿಗೆ ಇದು ರೀಡಿಂಗು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇದು ರೀಡಿಂಗ್ ನನಗೆ ರೆಸನೇಟ್ ಆಗಿದೆ, ಇದು ನನ್ನದೇ ರೀಡಿಂಗ್ ಅಂತ ನಿಮಗೆ ಮಾತ್ರನೇ ಅರ್ಥ ಆಗುತ್ತೆ. ಸೊ ಬೇರೆಯವ್ರಿಗೆ ಇದು ಏನೋ ಒಂದು ರೀತಿ ರೀಡಿಂಗ್ ಅನ್ನಿಸ್ಬೋದು. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ರೀಡಿಂಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.